ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ವೆಲ್ಟ್ ಪ್ಯಾಕೆಟ್ ASS. ಅದರಲ್ಲಿ ಟೆಸ್ಟಿಂಗ್ ಏನೇನು ಸ್ಪೇರ್ ಪಾರ್ಟ್ಸ್ ವರ್ಕ್ ಆಗುತ್ತೆ, ಟೆಸ್ಟಿಂಗ್ ಏರಲ್ಲಿ ಏನೇನು ವರ್ಕ್ ಆಗುತ್ತೆ, ತಿರ್ಗಾ ಪವರಲ್ಲಿ ಏನೇನು ವರ್ಕ್ ಆಗುತ್ತೆ, ಆ ಥರ ಟೆಸ್ಟಿಂಗ್ ಯಾವ ಥರ ಮಾಡೋದು ಪ್ರೋಗ್ರಾಮಲ್ಲಿ ಅಂತ. ಓಕೆ, ಹೊಸಬ್ರು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಅದಲ್ಲದೆ ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ದೀನಿ. ಓಕೆನಾ? ಹಂಗೆ ಗೊತ್ತಿರೋದು ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಮಿಷಿನ್ ಆನ್ ಮಾಡ್ಕೊಂಡಿದ್ದೀನಿ. ಪ್ರೋಗ್ರೆಸ್ 1 by 1 ಫಸ್ಟು ನಾನು ನಿಮಗೆ ಏರ್ ಟೆಸ್ಟಿಂಗ್ ಹೇಳ್ಕೊಡ್ತೀನಿ. ಏರಲ್ಲಿ ಏನೇನು ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ 1 by 1 ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಕೊನೆವರೆಗೂ ಹಂಗೆ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, P ಬಟನ್ ಮಿಷಿನ್ ಆನ್ ಇರುತ್ತೆ, P ಬಟನ್ ಪ್ರೆಸ್ ಮಾಡಿ. ಅದರ್ಸ್ ಕಾಣ್ತಾ ಇದೆಯಾ? F6ಗೆ ಬನ್ನಿ. ಅದರಲ್ಲಿ 5 ಪ್ರೆಸ್ ಮಾಡಿ. ತಿರ್ಗಾ IQ ಟೆಸ್ಟ್ ಅಂದರೆ ನಿಮಗೆ IQ ಟೆಸ್ಟ್ ಅಂದರೆ ಏರ್ ಟೆಸ್ಟಿಂಗ್ ಬರುತ್ತೆ. ಏರಲ್ಲಿ ಏನೇನು ನಿಮಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಟೆಸ್ಟಿಂಗು. ಓಕೆನಾ? ಓಕೆ, IQ ಟೆಸ್ಟ್ಗೆ ಇಟ್ಟಾಗ 5 ಪ್ರೆಸ್ ಮಾಡಿ. ನಿಮಗೆ ಇನ್ಪುಟ್ಟಲ್ಲಿ ಯಾವುದೇ ಕಾರಣಕ್ಕೂ ಟೆಸ್ಟ್ ಮಾಡೋಕ್ಕಲ್ಲ, ಓನ್ಲಿ ಔಟ್ಪುಟ್ಟಲ್ಲೇ ಟೆಸ್ಟ್ ಮಾಡಬೇಕು. ಓಕೆ, ಇನ್ಪುಟ್ ಯಾವುದೇ ವರ್ಕಲ್ಲ, ನೀವು ಔಟ್ಪುಟ್ಟು ಇಲ್ಲಿ ಸ್ಟೆಪ್ ಆನ್ ಸ್ಟೆಪ್ ಹೋಗುತ್ತೆ. 0 1 ಏನಾಗುತ್ತೆ, ತಿರ್ಗಾ 5 ಪ್ರೆಸ್ ಮಾಡಿದ್ರೆ ನಿಮಗೆ ನೋಡ್ತಾ ಇರ್ಬೋದು ಬಾಟಮ್ ಟ್ರಿಮ್ಮರ್ ನೈಫ್ದು ವರ್ಕ್ ಆಗ್ತಾಯಿದೆ. ಕಾಣ್ತಾಯಿದೆ ನೋಡ್ಬೋದು. ಈಗ ನೈಫ್ನ ಎತ್ತೀನಿ, 5 ಪ್ರೆಸ್ ಮಾಡ್ತೀನಿ, ನೋಡ್ಬೋದು ಟ್ರಿಮ್ಮರ್ ವರ್ಕ್ ಆಗ್ತಾಯಿದೆ. ಓಕೆನಾ? ತಿರ್ಗಾ ನೆಕ್ಸ್ಟು 2ನೇ ಆಪ್ಷನಲ್ಲಿ ಟಾಪ್ ಟ್ರಿಮ್ಮರ್ ಕಾಣ್ತಾಯಿದೆಯಾ ನೋಡಿ. ನಾನು ಈಗ 5 ಪ್ರೆಸ್ ಮಾಡ್ತಾಯಿದ್ದೀನಿ, ಕಾಣ್ತಾಯಿದೆ 5 ಪ್ರೆಸ್ ಮಾಡ್ತಾ ಇದ್ರ ಮೇಲೆ ಒಂದು ಟಾಪ್ ಟ್ರಿಮ್ಮರ್ ವರ್ಕ್ ಆಗ್ತಾಯಿದೆ. ಓಕೆ, ಇದೆಲ್ಲ ನಿಮಗೆ ಸಿಲಿಂಡ್ರಲ್ಲಿ ವರ್ಕ್ ಆಗೋದು, ಏರಲ್ಲಿ ವರ್ಕ್ ಆಗೋದು. ಅದಾದಮೇಲೆ ತಿರ್ಗಾ 3ಗೆ ಇಡ್ತಾಯಿದ್ದೀನಿ. 3ಯಲ್ಲಿ ಡಿಸ್ಕ್ ವರ್ಕ್ ಆಗ್ತಾಯಿದೆ, ಟೆನ್ಷನ್ ಪೋಸ್ಟ್ ಡಿಸ್ಕ್ ವರ್ಕ್ ಆಗ್ತಾಯಿದೆ. ತಿರ್ಗಾ 4ಅಲ್ಲಿ ಕಾರ್ನರ್ ನೈಫು. ಓಕೆನಾ? ಕಾರ್ನರ್ ನೈಫಲ್ಲ, ಸೆಂಟ್ರ್ ನೈಫು ನೋಡ್ಬೋದು. ಓಕೆನಾ? ಅದಾದಮೇಲೆ 5 ಸಿಲಿಂಡ್ರದು ಪೊಸಿಷನ್ ತೊಗೊಳತ್ತಲ್ಲ ಅದಕ್ಕೆ. ತಿರ್ಗಾ 6ಅಲ್ಲಿ ನೋಡ್ಬೋದು. ಓಕೆ, ನಮಗೆ ಬೇಕಾಗಿದ್ದು ರೆಗ್ಯುಲರು 6 ಪ್ರೋಗ್ರಾಮ್. ಮೇನ್ ಬೇಕಾಗಿರೋದು 6. ಓಕೆ, ಯಾವ ಥರ ಏರಲ್ಲಿ ಟೆಸ್ಟ್ ಮಾಡೋದು ಯಾವ ಥರ ಅಂತ. ಓಕೆನಾ? ಏರ್ ಕಂಡೀಷನ್ ಏನೋ ವರ್ಕ್ ಆಗುತ್ತೆ ಅದು ಟೆಸ್ಟ್ ಮಾಡೋದು ಯಾವ ಥರ ಅಂತ. ಇವಾಗ ನಾನು ಸ್ಟಾಪ್ ಪೊಸಿಷನ್ ಪೋಸ್ಟ್ ಮಾಡ್ತೀನಿ, ಫುಲ್ ಬ್ಯಾಕ್ ಹೋಗುತ್ತೆ. ಓಕೆ, ಇವಾಗ ನಾವು ಪವರಲ್ಲಿ ಏನೇನು ರನ್ ಆಗುತ್ತೆ ಅದು ಮೇನ್ ವೆರಿ ಇಂಪಾರ್ಟೆಂಟು. ಪವರಲ್ಲಿ ಏನೇನು ರನ್ ಆಗುತ್ತೆ ಅಂತ. ಇವಾಗ ಮಾಮೂಲಿ P ಪ್ರೆಸ್ ಮಾಡಿ. ತಿರ್ಗಾ ಅದರ್ಸ್ಗೆ ಬನ್ನಿ, 6ಗೆ ಬನ್ನಿ. ಓಕೆ, F6ಗೆ ಬನ್ನಿ ಅದರ್ಸ್ಗೆ. ಆದಮೇಲೆ ತಿರ್ಗಾ 5 ಪ್ರೆಸ್ ಮಾಡಿ. ನಾವು IQ ಟೆಸ್ಟ್ ಮಾಡಿದ್ದು ಆವಾಗಲೇ, ಅಂದರೆ ಏರಲ್ಲಿ ಟೆಸ್ಟ್ ಮಾಡೋದು ಯಾವ ಥರ ಅಂತ. ಓಕೆ, ಇವಾಗ ನಾವು ಪವರಲ್ಲಿ ಏನೇನು ರನ್ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ಟೆಸ್ಟ್ ಮಾಡೋಣ. IQ ಅಂದರೆ ನೆಕ್ಸ್ಟು ಸೆಕೆಂಡು. F2ಗೆ ಬನ್ನಿ. ಆದಮೇಲೆ ತಿರ್ಗಾ 5 ಪ್ರೆಸ್ ಮಾಡಿ. ಯಾವುದೇ ಕಾರಣಕ್ಕೂ ಫಸ್ಟ್ F1 ಯಾವುದಕ್ಕೆ ಏನು ಮಾಡಬೇಡಿ. ತಿರ್ಗಾ ನಾವು ಮೋಟ್ರದ್ದು F2 ಅಲ್ಲಿ. ಓಕೆ, ಮೋಟರ್ದು ಪ್ರೆಸ್ ಮಾಡಿ. ನಿಮಗೆ ಇವಾಗ ಇಲ್ಲಿ ನಮ್ಮ ಮೋಟ್ರ್ ಏನು ಜಾಮ್ ಆಗ್ತಾಯಿದೆಯಾ ಅದ್ರ ಮೇಲೆ. ಓಕೆ, ಇದು 5 ಪ್ರೆಸ್ ಮಾಡಿ. ಅದ್ರ ಮೇಲೆ ನೀವು 1000 ಇಡಿ. ಮಿಷಿನ್ RPM ಇಟ್ಟಾಗ 1000 ನಿಮಗೆ ಮಿಷಿನ್ ರನ್ ಆಗ್ತಾ ಇರುತ್ತೆ. ಏನೋ ಮೋಟ್ರ್ ಜಾಮ್ ಆಗ್ತಾಯಿದೆಯಾ ಇಲ್ವಾ ಅಂತ. ಓಕೆ, ಯಾವುದೇ ಕಾರಣಕ್ಕೂ ಜಾಮ್ ಆಗ್ತಾಯಿಲ್ಲ. ಓಕೆ, ತಿರ್ಗಾ 5 ಪ್ರೆಸ್ ಮಾಡಿ, ಮಿಷಿನ್ ಸ್ಟಾಪ್ ಆಗುತ್ತೆ. ತಿರ್ಗಾ ಕಂಪಲ್ಸರಿ ಇದಕ್ಕೆ ನೀವು ಸ್ಟಾಪ್ ಬಟನ್ ಪ್ರೆಸ್ ಮಾಡಲೇಬೇಕು. ಫುಲ್ ಬ್ಯಾಕಪ್ ಹೋಗಿ ಬರಬೇಕು. ಓಕೆನಾ? ತಿರ್ಗಾ P ಪ್ರೆಸ್ ಮಾಡಿ. ಅದರ್ಸ್ಗೆ ಬನ್ನಿ. ತಿರ್ಗಾ 5. ತಿರ್ಗಾ IQ ನಾವು ಟೆಸ್ಟ್ ಮಾಡಿದ್ದೀವಿ ಏರ್ದು ಡೌನು F2 ಅಲ್ಲಿ. ತಿರ್ಗಾ ಮೋಟರ್ಸ್ಗೆ ಬನ್ನಿ. ಓಕೆ, ಅದನ್ನೇ ಪ್ರೆಸ್ ಮಾಡಿ. ಅದಾದಮೇಲೆ ಟ್ರಿಮ್ಮಿಂಗ್ ಟೆಸ್ಟು ನೋಡ್ತಾರೆ. ಬೇಗ ನಾನು ಪ್ಲೇಟ್ ತೆಗಿತಾಯಿದ್ದೀನಿ. ಟ್ರಿಮ್ಮಿಂಗ್ ಟೆಸ್ಟು F2 ಅಲ್ಲಿ ಬರುತ್ತೆ. ಓಕೆ, ಇದ್ರ ಮೇಲೆ ಪ್ರೆಸ್ ಮಾಡಿ. ಇದು ಬಂದಾಗ ಇಲ್ಲಿ 0 ಬಟನ್ ಪ್ರೆಸ್ ಮಾಡಿ. ನೋಡಂಗೆ ನೈಫು ನೋಡ್ತಾಯಿರಿ, ನಿಮಗೆ ಕಾಣಿಸ್ ಕ್ಲಿಯರಾಗಿ. ಒಂದು ಸರಿ ಮಿಷಿನ್ ರನ್ ಆಗಿ ಟ್ರಿಮ್ ಆಗುತ್ತೆ. ಕಾಣ್ತಾ ಇದೆಯಾ? ಓಕೆನಾ? ಇವಾಗ ಬ್ಯಾಕು ಕಂಪಲ್ಸರಿ ರೆಡಿ ಬಟನ್ ಕೊಡಲೇಬೇಕು ನೀವು ಪ್ರತಿಯೊಂದಕ್ಕೂ. ಇಲ್ಲ ಅಂದರೆ ನಿಮಗೆ ತಿರ್ಗಾ ಅದೇ ಬ್ಯಾಕಪ್ ಪ್ರೋಗ್ರಾಮೇ ಓಪನ್ ಆಗ್ತೈತೆ, ಡೈರೆಕ್ಟ್ ಪ್ರೋಗ್ರಾಮ್ ಓಪನ್ ಆಗೋಲ್ಲ. ತಿರ್ಗಾ P ಪ್ರೆಸ್ ಮಾಡಿ. ಅದರ್ಗೆ ಬನ್ನಿ. 5 ಪ್ರೆಸ್ ಮಾಡಿ. F2. ಓಕೆ, ಇವಾಗ ಕಾರ್ನರ್ ನೈಫು ನಾವು ರಿಮೂವ್ ಮಾಡಿದ್ದೀನಿ. ಕಾರ್ನರ್ ನೈಫ್ ಅದಕ್ಕೆ. ಇವಾಗ ನಾನು ಸೆಂಟ್ರ್ ನೈಫ್ ತೋರಿಸ್ತೀನಿ. 5 ಪ್ರೆಸ್ ಮಾಡಿ ಸೆಂಟ್ರ್ ನೈಫ್ಗೆ. ಇವಾಗ ಇದ್ರ ಮೇಲೆ 5 ಪ್ರೆಸ್ ಮಾಡಿ ಸೆಂಟ್ರ್ ನೈಫ್ಗೆ. 55 ಇಡಿ. ಸೆಂಟ್ರ್ ನೈಫ್ ವರ್ಕ್ ಆಗ್ತಾಯಿದೆ. ಕಾಣ್ತಾ ಇದೆಯಾ? ಸೆಂಟ್ರ್ ನೈಫ್ ಮೂವ್ ಆಗ್ತಾಯಿದೆ. ಸಿಲಿಂಡರ್ ವರ್ಕ್ ಆಗ್ತದೆ. ಸಿಲಿಂಡರ್ ವರ್ಕ್ ಆಗಬೇಕಾದ್ರೆ ತಿರ್ಗಾ ನೀವು 0 ಪ್ರೆಸ್ ಮಾಡಿದ್ರೆ ಸೆಂಟ್ರ್ ನೈಫು ಕೂಡ ರನ್ ಆಗುತ್ತೆ. ನೋಡ್ಬೋದು. ಈಗ 0 ಪ್ರೆಸ್ ಮಾಡಿದ್ರೆ ತಿರ್ಗಾ P ಪ್ರೆಸ್ ಮಾಡಿ ಸ್ಟಾಪ್ ಆಗುತ್ತೆ. ಮತ್ತು ಸ್ಟಾಪ್ ಪೊಸಿಷನ್ 2 ಸರಿ. ಓಕೆನಾ? ಯಾವ ಥರ ASS ಮಿಷಿನಲ್ಲಿ ಟೆಸ್ಟಿಂಗ್ ಮಾಡೋದು, ಏರ್ ಟೆಸ್ಟಿಂಗು ಮತ್ತು ಪವರ್ ಟೆಸ್ಟಿಂಗು ಗೊತ್ತಾಗಿದೆ ರೀ. ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಓಕೆ.